ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಸುಮಂತ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಹಾಗೆಯೇ ನಾನು ಕೂಡ ಸಿಂಪಲಾಗಿ ಚೆನ್ನಾಗಿದ್ದೀನಿ. ಹಾಗೆಯೇ ನನ್ನ ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಂದು ಇದು ಹುಣ್ಣಿಮೆ ಪ್ರಯುಕ್ತ ಲಾಗ್ ಇರುತ್ತೆ. ನಂದು ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇತ್ತು, ಹಂಗಾಗಿ ಇವತ್ತು ಹುಣ್ಣಿಮೆ ಇರೋದ್ರಿಂದ ತುಂಬ ಜನ ಹುಣ್ಣಿಮೆ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಹುಣ್ಣಿಮೆ ಇದು ತುಂಬ ವರ್ಷಕ್ಕೊಂದು ಸಲ ಬರೋದು, ಹಂಗಾಗಿ ತುಂಬ ಒಳ್ಳೆಯದು, ಶ್ರೇಷ್ಠವಾದದ್ದು. ಹಂಗಾಗಿ ನೀವು ಕೂಡ ಮಾಡಿ ಅಂತ ಹೇಳ್ತೀನಿ. ಲೇಟ್ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ನೀವು ಮಾಡಿದರೂ ಕೂಡ ತುಂಬಾ ಖುಷಿ ನನಗೂ. ಹಾಗೆಯೇ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆಯೇ ಇವತ್ತಿಂದು ಡೇನ ಯಾವ ರೀತಿ ಇರುತ್ತೆ ನಂದು ಅನ್ನೋದು ಕೂಡ ನನಗೂ ಇಮ್ಯಾಜಿನೇಷನ್ ಇಲ್ಲ. ಹಂಗಾಗಿ ಇವತ್ತಿನ ಸ್ಟಾರ್ಟ್ ಮಾಡೋಣ. ಯಾಕೆ ತುಂಬ ಒಂದು ವಾರದಿಂದ ಸರಿಯಾಗಿ ನಾನು ಲಾಗ್ ಅಪ್ಲೋಡ್ ಮಾಡಲಿಲ್ಲ, ಸಾರಿ. ಯಾಕಪ್ಪ ಅಂದರೆ ಸ್ವಲ್ಪ ಹುಷಾರಿರಲಿಲ್ಲ. ಹುಷಾರು ಅಂದರೆ ಆ ಥರ ಏನಿಲ್ಲ, ಸ್ವಲ್ಪ ಬೇಜಾರಲ್ಲಿದ್ದೆ ಅಂತ ಅಂದ್ಬಿಟ್ಟು ಯಾವುದು ಲಾಗ್ನ ಕೂಡ ನಾನು ಅಪ್ಲೋಡ್ ಮಾಡಲಿಲ್ಲ. ಇನ್ನು ಮುಂದೆ ಅಪ್ಲೋಡ್ ಮಾಡ್ತೀನಿ. ನಾನು ಸ್ವಲ್ಪ ಬ್ಯುಸಿ ಇದ್ರೂ ಕೂಡ, ಅಂದರೆ ಸ್ವಲ್ಪ ಯಾಕೋ ಬೇಜಾರಿರಲಿಲ್ಲ, ಯಾರೋ ಏನೋ ಅಂದರು ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ. ಹಂಗಾಗಿಲ್ಲ, ಇನ್ಮೇಲೆ ವೀಡಿಯೋ ಡೈಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನನ್ನ ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಮುಂದೆ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಪ್ರೀತಿಯಿಂದ ನೈಸ್ ಅಂತ ಒಂದು ಕಾಮೆಂಟ್ ಕೊಡಿ. ಅದು ಬಿಟ್ಟು ತಪ್ಪಾಗೆಲ್ಲ ಮಾಡೋದೆಲ್ಲ ಏನು ಬೇಡ. ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಹೇಳಿದೆ, ಅದು ತುಂಬಾ ಖುಷಿ ಆಯಿತು. ತುಂಬ ಜನ ಜಾಯ್ನು ಕೂಡ ಆಗಿದ್ದಾರೆ. ಹಾಗಾಗಿ ನೀವು ಕೂಡ ಜಾಯ್ನ್ ಆಗ್ತೀನಿ ಅಂದರೆ ಆಗ್ಬೋದು. ನೀವು ತುಂಬ ಒಂದು ಉತ್ತರ ಕನ್ನಡ ಸೈಡ್ ಪೂರ್ತಿ ಎಲ್ಲ ಸೇರ್ಕೊಂಡಿದ್ದಾರೆ. ಹಾಗಾಗಿ ನೀವೇನಾದ್ರು ಮತ್ತೆ ಜಾಯ್ನ್ ಆಗ್ತೀನಿ ಅನ್ನೋರು ಕೂಡ ಆಗ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಲಾಗ್ನ. ನಾನು ಕೂಡ ಬೆಳಗ್ಗೆನೇ ಎಲ್ಲ ಮನೆ ಕ್ಲೀನ್ ಮಾಡಿಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ದೇವ್ರ ಪೂಜೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಹುಣ್ಣಿಮೆ ಇರೋದ್ರಿಂದ ಫಸ್ಟು ದೇವ್ರ ಪೂಜೆನೇ ಮೇಯ್ನು. ಹಾಗಾಗಿ ನಮ್ಮ ದೇವ್ರ ಮನೆ ಇದು ಸಿಂಪಲಾಗಿ ತೋರಿಸಿದ್ದೀನಿ ನಾನು ತುಂಬ ಸಲ. ಯಾಕಂದರೆ ನಾನು ಜಾಸ್ತಿ ದೇವ್ರ ಮನೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡೋದು. ಹಾಗಾಗಿ ನಾನು ಫಸ್ಟ್ ಏನೇ ಫಂಕ್ಷನ್ ಇದ್ದರೆ, ಏನೇ ಕಾರ್ಯ ಇರಲಿ, ಹಂಗೆ ಲಾಗ್ ಮಾಡೋಕ್ಕೆ ಕೂಡ ನಾನು ಸ್ಟಾರ್ಟಿಂಗ್ ದೇವ್ರ ಮನೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಇದನ್ನು ಕಿಚನಿಂದ ಸ್ಟಾರ್ಟ್ ಮಾಡ್ತೀನಿ, ಅದು ನಿಮ್ಗೆ ಗೊತ್ತಿರೋ ವಿಷಯನೇ. ಹಾಗಾಗಿ ಹುಣ್ಣಿಮೆ ಇರೋದ್ರಿಂದ ಇವತ್ತು ಪೂಜೆ ಮುಗಿಸ್ಬಿಟ್ಟು ಬೇಗನೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬೆಳಿಗ್ಗೆ ಎದ್ದು ಎಲ್ಲ ಮನೆ ಕ್ಲೀನ್ ಮಾಡಿಬಿಟ್ಟು, ಹೆಣ್ಮಕ್ಳಿಗೆ ಬೇಗ ಅನ್ನೋದೇ ತುಂಬ ಕಷ್ಟ. ಯಾಕಪ್ಪ ಅಂದರೆ ತುಂಬಾ ಕೆಲಸ ಇರುತ್ತೆ. ಕೆಲಸ ಒಂದು ಸಲ ಹಿಡಿದ್ರೆ ಅದು ಮುಗಿಯೋದೇ ಇಲ್ಲ ಸಂಜೆವರೆಗೂ. ಹಾಗಾಗಿ ನಾನು ಕೂಡ ಪೂಜೆ ಎಲ್ಲ ಮುಗೀತು. ಇನ್ನು ಅವರೆಲ್ಲ ಕೂಡ ಸ್ವಲ್ಪ ಏನೋ ಕೆಲಸ ಮಾಡ್ತಾಯಿದ್ರು. ರೇಷ್ಮೆ ಇದೆಯಲ್ಲ, ರೇಷ್ಮೆ ಅವಳು, ಹಂಗಾಗಿ ಸ್ವಲ್ಪ ಅವರು ಬ್ಯುಸಿನೇ. ಹಂಗಾಗಿ ನಾನು ಪೂಜೆ ಮುಗಿಸೋಷ್ಟ್ರಲ್ಲಿ ಪಾಪು ಕೂಡ ಮಲಗಿದ್ದೆದ್ದ. ಅವರು ಸರ್ ಸ್ಟಡಿಯಾಗಿ ನಿಂತಿದ್ದಾರೆ. ಅವರು ಜಾಸ್ತಿ ಹೊತ್ತು ಮಲಗಲ್ಲ, ಅವರು ಬೇಗನೆ ಎದ್ಬಿಡ್ತಾರೆ. ಮತ್ತೆ ನಾನು ಮಲ್ಕೋತೀನಿ ಅಂತ ಅಂದ್ಕೊಂಡು ಆಟಾಡ್ತಾ ಇದ್ದ. ಬೇಡಪ್ಪ ಅಂತ ಅಂದಮೇಲೆ ಎದ್ದು ಬರ್ತಾ ಇದ್ದಾನೆ ಅವನು ಆಚೆ. ಅವನು ನಿದ್ದೆ ಅಂತೂ ಬರೋಲ್ಲ. ಒಂದೊಂದು ಹಾಫ್ ಆನ್ ಅವರ್ ಮಲಗೋದೇ ಹೆಚ್ಚು ಅವನು ತುಂಬ. ಇಲ್ಲಾಂದರೆ ಅವ್ನು ಮಲಗೋದೇ ಇಲ್ಲ ಸಂಜೆವರೆಗೂ. ಇನ್ನು ಸಂಜೆವರೆಗೂ ಮಲಗಲ್ಲ ಅವನು. ಪಾಪು ಕೂಡ ಅಂಗನವಾಡಿಗೆ ಹೋಗಿದ್ದ. ಇನ್ನೇನು ಬರ್ತಾನೆ ಅವನು ಕೂಡ. ನಾನು ಕೆಲಸ ಮುಗಿಸೋಷ್ಟರಲ್ಲಿ ಅವ್ನು 3 ಗಂಟೆ ಅಷ್ಟರಲ್ಲಿ ಬರ್ತಾನೆ. ಹಂಗಾಗಿ ಪಾಪು ಕೂಡ ಅವನು ಆಟಾಡ್ತಿದ್ದಲ್ಲ, ಆಚೆ ಬಂದೆ ನಾನು. ಯಾಕಪ್ಪ ನಾನು ಸ್ವಲ್ಪ ಟೈಮ್ ಕೊಡಬೇಕಲ್ಲ, ಊಟ ತಿನ್ನಿಸಿರಲಿಲ್ಲ. ಹಂಗಾಗಿ ಊಟ ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ಆಚೆ ಕರ್ಕೊಂಡು ಬಂದೆ. ಅವನು ಇಲ್ಲಿ ಸಂಪು ಹತ್ರ ಮಲ್ಕೊಂಡು ಆಟಾಡ್ತಾ ಇದ್ದಾನೆ. ಅದು ಏನೂ ಆಗೋಲ್ಲ, ಸಂಪು ಅಂದರೆ ಫುಲ್ ಲಾಕ್ ಆಗಿರುತ್ತೆ. ಅದು ಅಲ್ಲೊಂದು ಸಣ್ಣ ಪಿನ್ ಹಾಕಿದ್ದಾರೆ, ಹಂಗಾಗಿ ಅದೇನು ಹೆಚ್ಚು ಕಮ್ಮಿ ಏನಾಗಲ್ಲ. ಹಂಗಾಗಿ ಬಿಟ್ಟಿದ್ದೆ ನಾನು ಸ್ವಲ್ಪ ಆಟಾಡಲಿ ಅಂತ ಅಂದ್ಬಿಟ್ಟು. ಆದರೆ ಅವನು ಅದ್ರ ಮೇಲೆ ಹೋಗಿ ಮಲ್ಕೋತೀನಿ ಅಂದ್ಕೊಂಡು ಅವ್ನು ಮಲಗಿದ್ದಾನೆ. ಅವ್ನಿಗೆ ಅಷ್ಟು ಗೊತ್ತಾಗಲ್ಲ ಅಲ್ವಾ, ಹಂಗಾಗಿ ನಾನು ಸುಮ್ಮನೆ ಅದೇ. ಇನ್ನು ಅವ್ರ ತಾತ ಅಜ್ಜಿ ಎಲ್ಲ ಸ್ವಲ್ಪ ಸೊಪ್ಪಿಗೆ ಹೋಗ್ಬೇಕಿತ್ತು. ಅಂದರೆ ರೇಷ್ಮೆ ಇರೋದ್ರಿಂದ ಇನ್ನೇನು ಹಣ್ಣು ಬಂದಿದೆ ಆಲ್ಮೋಸ್ಟು. ಹಾಗಾಗಿ ಎಲ್ಲ ಅವರು ಸೊಪ್ಪಿಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಆಚೆ ಹೋಗ್ತಾಯಿದ್ರು. ಇವ್ರು ಹೋಗೋದಕ್ಕಿಂತ ಹೆಚ್ಚಾಗಿ ಅವನೇ ಫಸ್ಟ್ ಹೊಂಟೋಗ್ತಾ ಇದ್ದಾನೆ ಆಚೆಗೆ. ಅಂದರೆ ಅವನು ಎಲ್ಲದಕ್ಕಿಂತ ಹೆಚ್ಚಲ್ಲ, ಅವನು ಒಳಗೆ ಅಂತೂ ಇರಲ್ಲ. ಅವನು ಯಾವುದೇ ಕಾರಣಕ್ಕೂ, ನಮ್ಮದು ರೋಡ್ ಸೈಡ್ ಇರೋದ್ರಿಂದ ಸ್ವಲ್ಪ ನಮಗೇ ಭಯ. ಅವನು ಎಲ್ಲಪ್ಪ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ, ರೋಡ್ ಸೈಡ್ ಬೇರೆ ವೆಹಿಕಲ್ ಜಾಸ್ತಿ ಇರುತ್ತೆ ಅಂತ. ನಾನು ಕೂಡ ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಒಳಗಡೆ ಬಂದೆ. ಪಾತ್ರೆನೂ ಕೂಡ ಜೋಡಿಸ್ಬೇಕಿತ್ತು. ಈಗ ಜೋಡಿಸೋಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ಮೊದಲೇ ಸ್ವಲ್ಪ ಬಟ್ಟೆ ಎಲ್ಲ ನಾವು ತೊಳೆದಾಕಿದೆ. ಹಂಗಾಗಿ ಬಂದೆ ಒಳಗಡೆ. ಅಂದರೆ ಅದು ಬೇಸನ್ ಬೇಕಿತ್ತು, ಹಂಗಾಗಿ ತೊಗೊಂಡೋಗೋಣ ಮೇಲ್ಗಡೆ ಗಂಟ ತೊಗೊಂಡೋಗ್ಬೇಕಲ್ವ. ಹಂಗಾಗಿ ಬಕೆಟಲ್ಲಿ ತೊಗೊಂಡೋಗೋಕ್ಕಾಗಲ್ಲ, ಹುಡುಗರು ಕರ್ಕೊಂಡು ಅಂತ ಅಂದ್ಬಿಟ್ಟು. ಬಟ್ಟೆ ತುಂಬಾ ಇತ್ತು, ಏನೂ ಮಾಡೋಕ್ಕಾಗಲ್ಲ. ಮನೇಲಂತೂ ಮಕ್ಕಳಿರೋ ಮನೇಲಿ ತುಂಬಾ ಜಾಸ್ತಿ. ಹಾಗಾಗಿ ಕೂಡ ಮೊದಲೇ ಒಗ್ದು ಸ್ವಲ್ಪ ಹಾರಾಕಿದೆ, ಅದು ಸ್ವಲ್ಪ ಎಲ್ಲ ಒಣಗಿತ್ತು. ಅಲ್ಲಿಂದ ಬಟ್ಟೆ ಎಲ್ಲ ತೊಗೊಂಡು ಬಂದೆ ಕೆಳಗಡೆ. ಇನ್ನು ಬಂದ ತಕ್ಷಣ ಮುದ್ದು ಕೂಡ ಬಂದ. ಮುದ್ದನ್ನ ಹೋಮ್ ವರ್ಕ್ ಮಾಡಿಸ್ಬಿಡ್ಬೇಕಿತ್ತಲ್ಲ ಅಂತ ಅಂದ್ಬಿಟ್ಟು ಕೊಟ್ಟರೆ, ಅವರು ಹೋಮ್ ವರ್ಕ್ ಮಾಡೋದಕ್ಕಿಂತ ಹೆಚ್ಚಾಗಿ ನನ್ನ ತಲೆ ತಿಂದಿದ್ದು ಜಾಸ್ತಿ ಆಗೋಯ್ತು. ಇನ್ನು ಅವನ ಜೊತೆಲಿ ಕೂಡ ಟೈಮ್ ಸ್ಪೆಂಡ್ ಮಾಡಲೇಬೇಕು ನಾನು. ಯಾಕಪ್ಪ ಅಂದರೆ ಅವನು ಬೆಳಗ್ಗೆ ಹೋಗಿ ಸಂಜೆ ಬರ್ತಾನೆ. ಅವನು ಕೂಡ ತುಂಬಾ ಬೇಜಾರು ಮಾಡ್ಕೋತಾನೆ. ಹಂಗಾಗಿ ನಾನು ಕೂಡ ಅವನ ಜೊತೆಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಅವನು ಏನು ಮಾಡಿದ್ರು ತಲೆ ಮಾಡಿದ್ರು ಸುಮ್ಮನೆ ಇದ್ದೆ ನಾನು. ಯಾಕಪ್ಪ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಅವ್ರಿಗೆ ಟೈಮ್ ಕೊಡಬೇಕು ನಾವು. ಇನ್ನು 2ನೇ ಪಾಪು ಬಂದಮೇಲೆ 1ನೇ ಪಾಪುಗೆ ನಾವು ಜಾಸ್ತಿ ಟೈಮ್ ಕೊಡೋಲ್ಲ. ಹಂಗಾಗಿ ಅವನು ಕೂಡ ಅದನ್ನೇ ಅಂತ ಇರ್ತಾನೆ, ಅವಾಗ ನಿಂಗೆ ಅವನೇ ಇಷ್ಟ ಅಂತ. ಹಾಗಾಗಿ ಇವತ್ತು ಅವನಿಗೆ ಟೈಮ್ ಕೊಡೋಣ ಅಂದ್ಬಿಟ್ಟು ನಾನು ಸಂಜೆ ಟೈಮು ಅವನಿಗೆ ಫುಲ್ ಟೈಮ್ ಕೊಡ್ತೀನಿ ನಾನು. ಅವನು ಅಂಗನವಾಡಿಯಿಂದ ಬಂದ ತಕ್ಷಣ ಅವನದೇ ಫುಲ್ ಟೈಮು.
ಆಚೆ ಬೆರೆಸ್ತಾ ಇದ್ನಲ್ಲ ಅಜ್ಜಿ ಕೂಡ ಬಂದರು. ಅವರು ಕೂಡ ಇಲ್ಲೇ ಕೂತಿದ್ದಾರೆ. ಇವರು ಅಮ್ಮ ಅಂದರೆ ಅತ್ತೆಯವರಮ್ಮ. ಇನ್ನು ನನ್ನ ಚಿಕ್ಕ ಮಗ ಕೂಡ ಅವ್ನು ಬರೆಯೋಕ್ಕೆ ಅವ್ನು ಬಿಡ್ತಿರ್ಲಿಲ್ಲ. ಇವನು ಫೋನ್ ಕೊಡಿಲ್ಲ ನಾನು ಮಾತಾಡ್ತೀನಿ ಅಂತ ಅವ್ನು ಫೋನ್ ಇಟ್ಕೊಂಡು ಮಾತಾಡ್ತೀನಿ ಅಂದ್ಕೊಂಡು ಆಟ ಆಡ್ತಾ ಇದ್ದಾನೆ. ಅವನು ತುಂಬಾ ತರಲೆ, ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಮಕ್ಕಳು ಕೂಡ ಹಾಗೆ ಇರ್ತಾರೆ, ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಹಾಗಾಗಿ ಅವ್ನು ಫೋನ್ ಇಟ್ಕೊಂಡು ನೋಡ್ತಾ ಇದ್ದ ಎಲ್ಲನೂ. ಫೋನ್ ಕೂಡ ನನ್ನ ಮಕ್ಳು ಕೊಡೋಲ್ಲ ಜಾಸ್ತಿ ಯಾರಿಗೂ. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಇವರು ನೈಟು ಕೂಡ ಬಿಡಲಿಲ್ಲ, ಬರೀತೀನಿ ಅಂತ ಅಂದ್ಕೊಂಡು ಕೂತ್ಕೊಂಡು ಬರೀತಾ ಇದ್ದಾನೆ. ಸಂಜೆನೂ ನಾನು ಬಟ್ಟೆ ತಂದಿಟ್ನಲ್ಲ ಅದು ಹಾಗೆ ಇಟ್ಬಿಟ್ಟು ನಾನು ಇವ್ರನ್ನೇ ನೋಡ್ತಾ ಕೂತಿದ್ದೆ. ಇನ್ನೇನು ಮಾಡೋಕ್ಕಲ್ಲ, ಫ್ರೀ ಇದ್ನಲ್ಲ ಅಂತ ಅಂದ್ಬಿಟ್ಟು ಇನ್ನೂ ಅಡುಗೆ ಕೆಲಸಕ್ಕೆ ಹೋಗಿರಲಿಲ್ಲ. ಇವ್ರಿಗೆ ಸ್ವಲ್ಪ ಹಾಲು ಕಾಯಿಸ್ಕೊಟ್ಬಿಡೋಣ ಅಂತಂದ್ಬಿಟ್ಟು ಒಳಗಡೆ ಬಂದೆ. ಹಾಗೆಯೇ ನನಗೆ ಸ್ವಲ್ಪ ಡಯಟ್ಗೆ ಅಂದ್ಬಿಟ್ಟು ಯೂಸ್ ಮಾಡ್ತಿದ್ನಲ್ಲ ಡ್ರಿಂಕು, ಅದು ಕೂಡ ಬೇಯಕ್ಕೆ ಇಟ್ಬಿಟ್ಟು ಎರಡೂ ಕೂಡ ಒಂದೇ ಸಲ ಆಗುತ್ತೆ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಅದೇ ವೆಯ್ಟ್ ಮಾಡ್ತಾ. ಇನ್ನು ನನ್ನ ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಬಂದು ಇವತ್ತು ಅಡುಗೆನ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಂಗಾಗಿ ಕೂಗಕ್ಕೆ ಇಟ್ಬಿಟ್ಟು ಸ್ವಲ್ಪ ಆಲ್ಮೋಸ್ಟ್ ಕೂಗಿತ್ತು, ರೈಸ್ಗೆ ಇಟ್ಟಿರಲಿಲ್ಲ. ಹಂಗಾಗಿ ರೈಸ್ಗೆ ಇಟ್ಬಿಟ್ಟು ಸೈಡ್ಗೆ ಒಗ್ಗರಣೆ ಹಾಕ್ಬಿಡೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೆ ನಾನು. ಅಮ್ಮ ತಗೊಬಂದಿದ್ರು, ಇದು ಇಲ್ಲಿಂದ ಮಂತ್ರಾಲಯದಿಂದ ತಂದಿದ್ರು ಇದು ಒಗ್ಗರಣೆಗೆ ಅಂತ ಅಂದ್ಬಿಟ್ಟು. ಇದು ತುಂಬಾ ವೆಯ್ಟ್ ಇದೆ, ಹಂಗಾಗಿ ಅದು ಸರಿಯಾಗಿ ಕೂರಲ್ಲ, ಇದಕ್ಕಿದೆ ಕೆಳಗಡೆ ಬಿದ್ದೋಗುತ್ತೆ. ಹಂಗಾಗಿ ನೋಡ್ಕೊಂಡು ಮಾಡಬೇಕು. ಮಕ್ಕಳಂತೂ ಜೊತೆಲಿ ಇಟ್ಕೊಂಡು ಅಡುಗೆ ಮನೆ ಕಿಚನಲ್ಲಿ ಅಡುಗೆ ಮಾಡೋಕ್ಕಂತೂ ಆಗಲ್ಲ. ಯಾಕಪ್ಪ ಅಂದರೆ ಅದು ಸ್ವಲ್ಪ ಬಿದ್ದ ತಕ್ಷಣ ಎಣ್ಣೆ ಹಾರಿಬಿಡುತ್ತೆ. ಹಂಗಾಗಿ ಪಾಪವು ಕೂಡ ಸ್ವಲ್ಪ ಎಣ್ಣೆ ಹಾರಿಸ್ಕೊಂಡಿದ್ದ ಅವನು ಹಿಂಗೆ ಮಾಡಿ. ಒಗ್ಗರಣೆ ಹಾಕ್ಬೇಕಾದ್ರೆ ಅಲ್ಲೇ ಇರ್ತೀನಿ ಅಂತ ಅಂದ್ಕೊಂಡು. ಹಾಗಾಗಿ ಯಾರೇ ಅಡುಗೆ ಮಾಡ್ಬೇಕಾದ್ರೆ ಸೇಫಾಗಿ ಮಾಡಿ, ಮಕ್ಕಳಿರೋರು ಮಾತ್ರ ತುಂಬಾ ಸೇಫ್ಟಿಯಾಗಿ ಕೆಲಸ ಮಾಡಿ ಅಂತ ನಾನು ಹೇಳ್ತೀನಿ. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಎಲ್ಲರೂ. ನಾನು ಒಗ್ಗರಣೆ ಹಾಕ್ಬಿಟ್ಟು ಇನ್ನು ಅಡುಗೆ ರೆಡಿ ಮಾಡಬೇಕು. ಅಡುಗೆಗೆ ಅಂದರೆ ಒಗ್ಗರಣೆ ಮಾಡಾದ್ಮೇಲೆ ಇನ್ನೂ ಮುದ್ದೆ ಮಾಡಿರಲಿಲ್ಲ. ನಮ್ಮನೇಲಿ ಮುದ್ದೆ ಕಾಯಮಾಗಿರಬೇಕು, ಹಂಗಾಗಿ ಅಪ್ಪ ಜಾಸ್ತಿ ತಿಂತಾರೆ, ಅಪ್ಪ ಅಮ್ಮ. ಸುಮಂತುಗೆ ಮುದ್ದೆ ಅಂದಷ್ಟು ಇಷ್ಟ ಆಗೋಲ್ಲ, ಸ್ವಲ್ಪ ಆದರೆ ಸ್ವಲ್ಪ ತಿನ್ಬಿಟ್ಟು ಸುಮ್ಮನೆ ಹಾಕ್ತಾರೆ. ಹಂಗಾಗಿ ನಾನು ಒಗ್ಗರಣೆ ಹಾಕ್ತಾಯಿದ್ದೆ. ಇದು ಮೊದಲೇ ನಾವು ಒಗ್ಗರಣೆ ಹಾಕೋಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದೆ, ಅದು ಪಾಪ ಸ್ವಲ್ಪ ಇದಾಕಿ ಅದು ಸ್ವಲ್ಪ ಹೊಡೆದಾಯ್ತು ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟಿದೆ. ಹಂಗಾಗಿ ಅಮ್ಮ ಈ ಸಲ ಮಂತ್ರಾಲಯಕ್ಕೆ ಹೋಗಿದ್ರಲ್ಲ ಅಲ್ಲಿ ತೊಗೊಂಡು ಬಂದಿದ್ದಾರೆ. ತುಂಬಾ ಚೆನ್ನಾಗಿದೆ, ಹಾಗೆ ಗಟ್ಟಿ ಇದೆ, ಆಮೇಲೆ ತೂಕ ಇದೆ. ಮಕ್ಳಿಗೆ ಮಾತ್ರ ಅಕಸ್ಮಾತ್ ಕಾಲ ಮೇಲೆ ಹಾಕ್ಕೊಂಡ್ರೆ ಬೆಳ್ಳು ಹೆಚ್ಚು ಕಮ್ಮಿ ಆಗುತ್ತೆ, ಹಂಗಾಗಿ ಅವ್ರ ಕೈ ಕೊಡೋಲ್ಲ. ಹಂಗಾಗಿ ನಾನು ನೀಟಾಗಿ ಹುಷಾರಾಗಿ ಮಡಿಕೋತೀನಿ. ಅಂದರೆ ಆ ಒಗ್ಗರಣೆ ಹಾಕಿದ ತಕ್ಷಣ ಎತ್ತಿಟ್ಬಿಡ್ತೀನಿ ನಾನು. ಹಂಗಾಗಿ ಇವತ್ತು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ನಾನು. ಏನೂ ನಾಷ್ಟ ಮಾಡೋಕ್ಕಾಗಲಿಲ್ಲ, ಅಂದರೆ ಬೆಳಗ್ಗೆ ನಾಷ್ಟ ಇತ್ತಲ್ವ. ನಾನು ಮಧ್ಯಾಹ್ನಕ್ಕೆ ಒಂದೊಂದು ಟೈಮ್ ಜಾಸ್ತಿ ಮಾಡ್ಕೊಂಡ್ಬಿಡ್ತೀನಿ, ಯಾರೂ ಇಲ್ಲ ಅಂದರೆ. ಎಲ್ಲರೂ ಇದ್ದಾಗ ಮಾಮೂಲಿ ಮಧ್ಯಾಹ್ನ ಸಪ್ರೇಟ್ ಮಾಡ್ತೀನಿ, ನಾನು ಒಬ್ಬಳೇ ಇದ್ದರೆ ಮಾತ್ರ ಹಾಗೆಯೇ ಅದನ್ನೇ ಮೇಂಟೈನ್ ಮಾಡ್ಕೊತೀನಿ. ಹಂಗಾಗಿ ಇವತ್ತು ಬೇಳೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಮಾಡ್ತಿದ್ದಂಗೆ ಪಾಪು ಮತ್ತು ಅವರಪ್ಪ ಇಬ್ಬರು ಬಂದರು. ಯಾಕಪ್ಪ ಅಂತಂದರೆ ಅವ್ರು ಸ್ವಲ್ಪ ಆಚೆ ಹೋಗ್ತೀನಿ, ಸ್ವಲ್ಪ ಶರ್ಟ್ ಐರನ್ ಮಾಡಿಕೊಡು ಅನ್ಕೊ ಬಂದಿದ್ದರು. ನಮ್ಮ ಯಜಮಾನಪ್ಪ ಶರ್ಟ್ ಐರನ್ ಏನು ಮಾಡ್ಕೊಳ್ಳಲ್ಲ, ಅಂದರೆ ಗೊತ್ತಿದ್ರು ಸುಧಾ ಅವ್ರು ಮಾಡಲ್ಲ. ಮದುವೆ ಆದಮೇಲೆ ಹೆಂಡ್ತಿಗೆಲ್ಲ ಮಾಡಿಸ್ಬೇಕಂತೆ. ಹಂಗಾಗಿ ಹೆಣ್ಮಕ್ಳು ಎಲ್ಲನೂ ಕಲಿಬೇಕಲ್ಲ, ಹಂಗಾಗಿ ನನಗೂ ಮಾಡೋಕ್ಕೆ ಬರ್ತಿಲ್ಲ, ನಾನು ಮದುವೆ ಆದಮೇಲೆ ಕಲ್ತಿದ್ದು. ಹಂಗಾಗಿ ನಾನೇ ಐರನ್ ಮಾಡಬೇಕಾಯ್ತು, ಐರನ್ ಮಾಡಿಕೊಟ್ಟೆ. ಫೈನಲಿ ಅವನು ಹೊರಟರು. ಸ್ವಲ್ಪ ಆಚೆ ಹೋಗ್ತಾಯಿದ್ದೀನಿ, ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ಹೋದರು. ಇವರು ರೇಷ್ಮೆ ಕಡೆದು ಫಂಕ್ಷನ್ ಇರುತ್ತೆ, ಹಾಗಾಗಿ ಅಲ್ಲಲ್ಲಿ ಅದು ಬೇರೆ ಸೈಡೆಲ್ಲ ಕರ್ಕೊಂಡು ಹೋಗ್ತಾರೆ. ಹಂಗಾಗಿ ಅವನು ಕೂಡ ಹೋಗ್ತೀನಿ ಅಂದ್ಬಿಟ್ಟು ಹೊರಟ. ನಾನು ಕೂಡ ಹೋಗಲಿ ಪಾಪ ಹೋಗಿದ್ದು ಬರಲಿ ಹುಷಾರಾಗಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಹಂಗಾಗಿ ಅವರು ಅವ್ರ ಮಕ್ಕಳಿಗೆಲ್ಲ ಇಬ್ರಿಗೂ ಹೇಳ್ಬಿಟ್ಟು ಬುದ್ಧಿನ ಜಾಸ್ತಿ ಅಮ್ಮನ ಗೋಳಿಕಬಿಡಿ ಬರ್ತೀನಿ ಸಂಜೆ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದಾರೆ. ಇದು 3 ದಿನ ಟ್ರೈನಿಂಗ್ ಇತ್ತು, ಇದು ಲಾಸ್ಟ್ ಇರೋದ್ರಿಂದ ಸ್ವಲ್ಪ ಆಚೆ ಕರ್ಕೊಂಡು ಹೋಗಿದ್ದು ಬರ್ತಾರೆ ಅವರು ತಿರುಗಾಡಿಸ್ಕೊಂಡು. ಹಾಗಾಗಿ ನಾನು ಆಗಲೇ ಅರ್ಧಂಬರ್ಧ ಅಡುಗೆ ಮಾಡಿ ಇಟ್ಬಿಟ್ಟು ಹೋಗಿದ್ನಲ್ಲ, ಅವ್ರು ಕರೆದ್ರು ಅಂತ ಅಂದ್ಬಿಟ್ಟು. ಹಾಗಾಗಿ ಈಗ ಪೂರ್ತಿ ಕಂಪ್ಲೀಟ್ ಮಾಡೋಣ ಅಂದ್ಬಿಟ್ಟು ಮತ್ತೆ ಬಂದೆ. ಆಗಲೇ ಒಗ್ಗರಣೆ ಮಾಡಿ ಇಟ್ಟಿದ್ದೆ, ಮತ್ತೆ ಕೂಡ ಬಿಸಿ ಮಾಡಿ ಇಟ್ಬಿಟ್ಟು ಮತ್ತೆ ಒಗ್ಗರಣೆ ತೋರಿಸುವಾಗ ಆಯಿತು. ಇವ್ರು ಕರೆದ್ರಲ್ಲ ಅಂದ್ಬಿಟ್ಟು ಅದು ಆ ಒಗ್ಗರಣೆನೂ ಕೂಡ ಹಾಕಲಿಲ್ಲ ಸಾಂಬಾರಿಗೆ, ನಾನು ಹಾಗೇ ಬಿಟ್ಬಿಟ್ಟು ಹೊಂಟೋದೆ ಅಡುಗೆ ಮನೆಯಲ್ಲೇ. ಹಂಗಾಗಿ ಇನ್ನು ಅದು ಕೂಡ ಮುಗೀತು ಆಲ್ಮೋಸ್ಟ್ ಒಗ್ಗರಣೆ ಹಾಕಿ. ಅಲ್ಲೇ ಸ್ವಲ್ಪ ಅದು ಬೇಯಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ನಾನು. ಅಂದರೆ ಸ್ವಲ್ಪ ಇದು ಟೇಸ್ಟ್ ಇರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ನಮ್ಮದು ಸ್ವಲ್ಪ ಟೇಸ್ಟ್ ಕಮ್ಮಿ ಖಾರದ ಪುಡಿ ಅಂತ ಅಂದ್ಬಿಟ್ಟು ಸ್ವಲ್ಪ ಚಿಕನ್ ಪೌಡ್ರ್ ಕೂಡ ನಾನು ಆ್ಯಡ್ ಮಾಡ್ತೀನಿ ಒಂದೊಂದು ಟೈಮು. ಹಂಗಾಗಿ ಅದು ಕೂಡ ಅದು ರೆಡಿ ಆಯಿತು ಆಲ್ಮೋಸ್ಟ್ ಅಂತ ಅಂದ್ಕೊಳ್ಳಿ. ಈಗ ಸ್ವಲ್ಪ ಪಾತ್ರೆ ಎಲ್ಲನೂ ತೊಳೆಯೋಕೆ ಹಾಕಿಟ್ಬಿಟ್ಟು ಇನ್ನು ಸ್ವಲ್ಪ ಮೊದಲೇ ತೊಳೆದಿದ್ನಲ್ಲ ಅದು ಸ್ವಲ್ಪ ಎತ್ತಿಟ್ಟಿರಲಿಲ್ಲ ನಾನು. ಇದು ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ತೊಗೊಂಡಿರ್ತೀನಲ್ಲ ಪಾತ್ರೆಗಳು ಅವು ಇವೆಲ್ಲ. ಹಾಗಾಗಿ ಅದು ಅಲ್ಲಲ್ಲೇ ಎಲ್ಲ ನೀಟಾಗಿ ಎತ್ತಿ ಕಬೋರ್ಡ್ಗೆ ಹಾಕ್ಬಿಟ್ರೆ ಅಷ್ಟು ಕೆಲಸ ಕಮ್ಮಿ. ಇಲ್ಲಾಂದರೆ ನಮ್ಮ ಚಿಕ್ಕ ಪಾಪು ಇದೆಯಲ್ಲ ಅದು ಒಂದೇ ಸಲ ಎಳ್ದು ಎಲ್ಲನೂ ಪಾತ್ರೆ ಎಲ್ಲನೂ ರೇಟ್ ಮಾಡಿ ಒಡೆದಾಕಿ ಮಾಡಿದ್ದಾನೆ. ಹಾಗಾಗಿ ನಮ್ಮಮ್ಮ ಯಾವಾಗಲೂ ರೇಗ್ತಾ ಇರ್ತಾರೆ, ನಾನು ಅಷ್ಟು ಹುಷಾರಾಗಿ ಮಡಗಿದ್ದೆ ನಿಮಗೆ ಮಾಡಿದ್ರಿ ಅಂತ ಅಂದ್ಬಿಟ್ಟು. ಇವತ್ತೊಂದು ಲಾಕ್ ಕೂಡ ಇಷ್ಟೇ ಆಗಿರುತ್ತೆ, ನಂದು ಡೈಲಿ ಮೂಮೆಂಟ್ ಇಷ್ಟೇ. ಬೆಳಗಿನ ಸಂಜೆವರೆಗೂ ಸ್ವಲ್ಪ ಕೆಲಸನೇ ಜಾಸ್ತಿ, ಹಂಗಾಗಿ ಮಧ್ಯೆ ಒಂದೊಂದು ವೀಡಿಯೋ ಮಾಡ್ತೀನಿ ಅಷ್ಟೇ. ನಾನು ಜಾಸ್ತಿ ಮಾಡೋಕ್ಕಾಗಲ್ಲ. ನನ್ನ ವೀಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್.